ಅಣ್ಣ, ಹೆಂಡತಿ ಬೇಕು ನಿನಗೆ. ಒಂದೇ ಆಶೆ ನಿನ್ನ, ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದು ಸಿಕ್ಕಿದ ಮೇಲೆ ಬೇರೆ ಆಸೆ ಉಂಟಂದ್ರೆ ಹೇಳ್ತೇನೆ. ಅದನ್ನು ಕೊಡುವುದಾದ್ರೆ ಇಷ್ಟು ಸಮಯ ನಿನ್ನನ್ನು ಕಾಯಿಸ್ತಿದ್ದೆ ನಾನು. ಗೊತ್ತಿಲ್ಲ, ನೀನು ಹೇಳು. ಅವತ್ತೇ ಕೊಡ್ತಿದ್ದೆ ನಾನು. ಯಾಕೆ ಕೊಡ್ತಿಲ್ಲ? ನನ್ನಲ್ಲಿರುವಂತಹ ಕೋಪ, ನೀನು ಮಾಡಿದಂತಹ ಅನ್ಯಾಯ, ನಾನು ಬದುಕಿರುತ್ತಾ ನನ್ನ ಉತ್ತರ ಕ್ರಿಯೆಯನ್ನು ಮಾಡಿದವ ನೀನು ಅಲ್ವಾ? ಪ್ರಾಮಾಣಿಕವಾಗಿ ಅಲ್ಲ ಅಂತ ಹೇಳುದು. ಪಂಪೆಯಲ್ಲಿ ನಿಂದು ಮತ್ತೆ ಬಂದು ಈ ಕಿಷ್ಕಿಂದೆಯ ಸಿಂಹಾಸನದಲ್ಲಿ ಕುಳಿತವ. ಎಷ್ಟು ಸಮಯದ ಮೇಲೆ ಅಂತ ಕೇಳಬೇಕು. ಕುಳಿತಿದ್ದೀಯಲ್ಲ, ಅದಿರಲಿ. ಈಗ ನೀವು ವಿಮರ್ಶೆ ಬರುವಾಗ ಅಲ್ಲಿಂದ ಬರ್ತದೆ. ನಿನ್ನೊಳಗಿನ ಯುದ್ಧವನ್ನು ಕಾಣದೆ ಹಿಂಬದಿಯಲ್ಲಿ ಪರಿತಪಿಸಿದ್ದ ಇದ್ದಂತಹ ಸುಗ್ರೀವನ ಕೊನೆಗೊಂದು ಆರ್ತನಾದ ಕಾಣುವಾಗ ನಿನ್ನನ್ನು ಕೇಳಿಸಿಕೊಂಡು ಬಂದವ ನಾನು. ಬಂದ ಕೂಡಲೇ ನಾನು ಇಲ್ಲಿ ಬಂದು ನಿನ್ನ ಉತ್ತರ ಕ್ರಿಯೆ ಮಾಡಲಿಲ್ಲ. ನೆನಪಲ್ಲಿಟ್ಟು 1 ವರ್ಷಗಳ ಕಾಲ ಯಾವ ವಿಚಾರಕ್ಕೂ ಹೋದವ ನಾನು. ಅರಾಜಕತೆ ಎನ್ನುವುದು ಬರಬಾರದು ಎನ್ನುವಂತಹ ದೃಷ್ಟಿಯಿಂದ ರಾಜ್ಯದ ಸಿಂಹಾಸನವನ್ನು ಏರಿದವ ನಾನು. ಆಮೇಲೆ ಬಂದವ ನೀನು. ಬಂದಂತಹ ಸಂದರ್ಭದಲ್ಲಿ ನಿನ್ನ ಬೊಬ್ಬೆ ಕೇಳುವಾಗಲೇ ನಿನ್ನ ಕಾಲಬುಡಕ್ಕೆ ಬಂದು ನಿಂತು ಅಣ್ಣ ಅಂತ ಹೇಳಿದವರು ನಾನೇ ಅಲ್ವಾ? ಈಗ ಉತ್ತರ ಕ್ರಿಯೆ ಆಡುವುದಲ್ಲ ಸನ್ಯಾಸಿಗಳು. ಇಂದ್ರದಲ್ಲಿ ಸನ್ಯಾಸಿ ನಿಂತ್ಕೋ. ಹೀಗೆ ನಾನು ಬರುವಾಗ ನೀವು ಹೇಗೈತೆ? ಒಂದು ಬದಿಯಲ್ಲಿ ರೂಮೆ, ಇನ್ನೊಂದು ಬದಿಯಲ್ಲಿ ತಾರೆ. ಅದನ್ನು ನೋಡಿದಂತಹ ನಾನು ಕೋಪಾವಿಷ್ಟನಾದದ್ದು ನಿಜ. ಇಲ್ಲಿಗೆ ನಾನು ಈ ಶಾಸ್ತ್ರ ಪ್ರಮಾಣವನ್ನು ಹೇಳಬೇಕು ಗೊತ್ತಿಲ್ಲ, ಕೆಲವು ಉತ್ತರ ಕೊಟ್ಟಿಲ್ಲ. ಅಲ್ಲ, ನಮಗೆ ವಾನರರಿಗೂ ಒಂದು ಶಾಸ್ತ್ರ ಅರ್ಥ ಮಾಡಿದ್ಯಾರು ನನಗೆ ಬೇಕು. ಬೇಕಿದ್ದರಿಂದ ನಾನು ಹೇಳುದು. ಇದನ್ನು ವಾನರಿಗೂ ಶಾಸ್ತ್ರವನ್ನು ಮಾಡಿದ್ದು ಯಾರು ಅಂತ ನೀವು ಕೇಳಲೇಬಾರದು. ಯಾಕೆ ಗೊತ್ತಿಲ್ಲ, ನಾವು ನನರಿಗೆ ಕಡಿಮೆ ಅಲ್ಲ ಅಂತ ಮಾಡಿದವನೇ ಇರಬಹುದು. ಆದ್ದರಿಂದ ಕಪಿಗಳು ಅಂತ ಇರುವಂತಹ ಹೆಸರಿದ್ದಂತಹ ನಮ್ಮ ಈ ಸಂಕುಲವನ್ನು ವಾನರರು ಅಂತ ಮಾಡಿದವರು ನೀವು. ಹೌದು, ನರೋವ ಅಂತ ಹೇಳಿಸಿದ್ದೇನೆ. ನರೋವ ಮನುಷ್ಯನೋ ಏನು ಇಲ್ಲೂ ಎಲ್ಲ ಸಂಸ್ಕಾರವು ಮನುಷ್ಯರಿಗೆ ಇರುವುದೆಲ್ಲವೂ ನನಗುಂಟು ಅಂತ ಮಾಡಿ ತೋರಿಸಿದವ ನೀವು. ಹೌದು, ಪೂರ್ವಕಾಲದಲ್ಲಿ ಪೂರ್ವ ಸಮುದ್ರಕ್ಕೆ ಬೆಳಿಗ್ಗಿನ ಹೊತ್ತಿನಲ್ಲಿ ಪೂರ್ವ ಸಮುದ್ರಕ್ಕೆ, ಸಾಯಂಕಾಲದ ಸಂಧ್ಯಾವಂದನೆಗೆ ಪಶ್ಚಿಮ ಸಮುದ್ರಕ್ಕೆ ಹೋಗಿ ಅಲ್ಲಿ ಅರ್ಘ್ಯವನ್ನು ಕೊಡ್ತಾ ಇರುವವ ನೀನು. ಅದೇನು ಕವಿಗಳಿಗೆ ಎಲ್ಲಾದರೂ ಇಲ್ಲ, ಅದು ನರರಿಗೆ ಮಾತ್ರ ಇರುವಂತಹ ಗುಣ. ಹೌದಪ್ಪ, ಓದಿದ್ದೇನೆ, ಅದು ನಿಜ ಇರಬಹುದು. ಆಮೇಲೆ ಗೋಲನಾಮಕನಾದಂತಹ ಗಂಧರ್ವರಿಂದ ಅಪರಿಸಲ್ಪಟ್ಟಂತಹ ಆ ರುಮೆಯನ್ನು ತಂದು ಶಾಸ್ತ್ರೋಕ್ತ ವಿಧಿನ ವಿವಾಹ ಮಾಡಿಕೊಟ್ಟವ ನೀನು. ಹೌದು, ಹೋಗುತ್ತಾನೆ. ಹಾಗಿರುವಾಗ ನಾವು ನರರಿಗೆ ಇರುವಂತದ್ದು ಬೇರೆ ಯಾವುದೇ ಸ್ಮೃತಿ ನೀವು ಕೇಳಿಕೆ. ಈಗ ನಿಮಗೆಲ್ಲ ಒಂದು ಶಾಸನವನ್ನು ಮಾಡಿದವನು ನಾನು. ಈಗ ಹೊಸ ಶಾಸನವನ್ನು ಮಾಡಿದ್ದೇನೆ. ಶಾಸ್ತ್ರವನ್ನು ನೀನು ಮಾಡಿದ್ದೆ ಅಲ್ಲ, ಮಾಡಿದ್ದನ್ನು ನರರ ಶಾಸನವೇ ಶಾಸ್ತ್ರವೇ ನಮಗೂ ಶಾಸ್ತ್ರ ಅಂತ ಹೇಳಿ. ಆಮೇಲೆ ಶಾಸನ ಎನ್ನುವುದು ಶಾಸ್ತ್ರಕ್ಕೆ ಭಿನ್ನವಾದದ್ದಲ್ವೇ? ಪ್ರತ್ಯಯ ಮಾತ್ರ ಬೇರೆ. ನಾನು ನನ್ನ ಅಡಿಗಿದ್ದೇನೆ ವ್ಯಾಕರಣ ಹೇಳಿಕೊಳ್ಳಿ. ಪ್ರತ್ಯಯ ಮಾತ್ರ ಬೇರೆ ಆಗ್ತಿದೆ. ಶಾಸು ಅನುಶಿಷ್ಟ ಅಂತ ಧಾತು ಅದು. ಅದರಿಂದ ಏನರ್ಥ ಹೇಳಿದ್ರೆ ಆಳ್ತದೆ ಅಂತ ಅರ್ಥದಲ್ಲಿ ನೀವು ಶಾಸ್ತ್ರ ಅಂದಿರುವುದು, ಶಾಸನ ಅಂದಿರುವುದು. ಭಾವಾರ್ಥದಲ್ಲಿ ಶಾಸ್ತ್ರ ಅಂತ ಎನ್ನುವಂತಹ ಶಬ್ದ ಉಂಟು. ಅದೇ ಕರಣಾರ್ಥದಲ್ಲಿ ಶಾಸನ ಅಂತ ಹೇಳೋದು ಬರ್ತದೆ. ಶಾಸನ ಹೇಳೋದು ಕೇಳಿದ್ರೆ ದಂಡ ಉಂಟು, ಶಾಸ್ತ್ರಕ್ಕೆ ದಂಡ ಇಲ್ಲ. ದೇವರು ನೋಡ್ತಾನೆ ಅಂತ ಹೇಳೋದು ಮಾತ್ರ ವ್ಯತ್ಯಾಸ ಬಿಟ್ಟರೆ ಎರಡು ಒಂದೇ ಅರ್ಥ. ಆದ್ದರಿಂದ ಶಾಸ್ತ್ರವೂ ಶಾಸನವೂ ಒಂದೇ ಆಗಿರುವಂತಹ ಈ ಕಾಲದಲ್ಲಿ ನನಗೆ ತಿಳಿದವರು ಹೇಳಿದ್ರು, ಜಾಮವಂತ ಅನುಮೋದಿಸಿದ್ದಾರೆ. ಮೃತೆ ನಷ್ಟೇ ಪ್ರಪ್ರಜಿತೆ ಕ್ಲೀಬೇಜ ಪತಿತೆ ಪತವು ಪಂಚಸ್ವಾಪಸ್ಸು ನಾರೀಣಾಂ ಪತಿರನ್ಯೋ ವಿಧೀಯತೆ ಅಂತ. ಆದ್ದರಿಂದ ತಾರೆಯಿಂದ ಬೆಳೆಯಲಿದ್ರೆ ದೋಷ ಅಲ್ಲ ಅಂತೆಲ್ಲರೂ ಒಪ್ಪಿಗೆ ಕೊಟ್ಟಾಗ ನಾನು ಇಟ್ಟುಕೊಂಡದ್ದು. ಈಗ ಅಂತಹ ಜಾಂಬವರೇ ನನ್ನ ಜೊತೆ ಇದ್ದಾರೆ. ಇರ್ಲಿ, ಅವ್ರು ಇರಬಹುದೇನು. ಅವರು ನನಗೆ ಹೇಳಲಿಲ್ಲ, ಇವಳನ್ನು ಬಿಟ್ಟು ಕೊಡು ಅಂತ ಹೇಳಲಿಲ್ಲ. ಅಲ್ಲ ಹೇಳದಿರುವುದಕ್ಕೆ ಕಾರಣ ನಾನು ಅದನ್ನೇ ಹೇಳಿಲ್ಲ. ಕಾರಣ ಸಾವಿರಾರು ಉಂಟು. ಎಲ್ಲವನ್ನು ಎಲ್ಲ ಕಡೆಯಲ್ಲಿ ಹೇಳಲಿಕ್ಕಾಗ್ತದ? ಯಾರು ಕೇಳಲಿಕ್ಕುಂಟು, ಕೇಳುವಾಗ ಇರಬೇಕು. ನೀನು ಕೇಳಿದ್ಯಾ ಜಾಮವಂತರೇ? ನಾನು ಮಂತ್ರಾಲೋಚನೆಗೆ ಇಟ್ಟಿದ್ಯಾ? ಜಾಮವಂತರ ಮಂತ್ರಿ ಹೌದಾ? ಹೌದು. ಮಂತ್ರಾಲೋಚನೆಗೆ ಇಟ್ಟಿದ್ಯಾ? ಇಲ್ಲ. ಮಹಾಪೃಷ್ಟ ಕಸ್ಯಚಿತ್ ಬ್ರೂಯಾತ್ ಶಾಸ್ತ್ರವಚನ ಕೇಳದೆ ಹೇಳಬಾರದು ಅಂತಿರುವಾಗ ಜಾಮವಂತರೇ ನಾನು ಮಾಡೋ ಸರಿಯಾ ತಪ್ಪ ಅಂತ ಕೇಳಿದ್ದೇನೆ. ಹೇಳಿಪ್ಪ, ಕೇಳಿದ್ರೆ ಹೇಳು. ಇಲ್ಲ, ಅವರಿಗೆ ಹೇಳು, ಅವರು ಹಿರಿಯವರಿದ್ದಾರೆ. ಹಾಗೆ ಹಿರಿಯರಾದ್ರಿಂದಲೇ ಹೇಳಬೇಕು. ಕೇಳಬೇಕು ಬಂದು ನನ್ನಲ್ಲಿ ಕೇಳುವುದಿಲ್ವೋ? ಹಿರಿಯರಾದ್ರೂ ನೀವು ಬಂದು ಕೇಳುವುದಿಲ್ವೋ? ನನಗೆ ಕೇಳಲಿಕ್ಕೆ ಅಧಿಕಾರ ಉಂಟು. ಯಾಕಂದ್ರೆ ನನ್ನ ಹೆಂಡತಿ ಅವಳು ಅಧಿಕಾರದಿಂದ ಕೇಳಿದ್ದೇನೆ ವಿನಃ ನಿನ್ನಲ್ಲಿ ಪ್ರಶ್ನಿಸಲಿಕ್ಕಾಗಿ ಕೇಳಿದ್ದಲ್ಲ. ಇದಕ್ಕಿಂತ ಹಿಂದಿನ ಎಷ್ಟೋ ಸ್ತ್ರೀಲೋಕದ ವಿಚಾರದಿಂದಲೂ ಉಂಟು. ಒಂದನ್ನು ನಾನು ಕೇಳಿದವಲ್ಲ. ಯಾಕಂದ್ರೆ ಅಣ್ಣನಲ್ಲಿ ಕೇಳಲಿಕ್ಕೆ ನಾನು ಜನ ಅಲ್ಲ.
ಇದನ್ನು ಕೇಳಿದ್ದು ಯಾಕೆ? ಯಾಕೆ? ನನ್ನ ಹೆಂಡತಿ. ಹಾ. ಅದರಿಂದ ಅಷ್ಟಕ್ಕೆ ಸೀಮಿತವಾಗಿ ಜಾಂಬವಂತರಿಗೆ ಅಂತಹ ಅಧಿಕಾರ ಕೊಡಲಿಲ್ಲ. ಹಾ. ಅದರಿಂದ ಅವ್ರಿಗೆ ಇಲ್ಲ, ನಿನಗೆ ಬೇಕಾದ್ರೆ ಹೊಸತ್ತೊಂದು ಮದುವೆ ಆಗುತ್ತೆ ನಿನಗೆ. ಅದು ಬೇರೆ. ಇವಳೇ ಯಾಕೆ ಬೇಕು ಈಗ ನಿನಗೆ? ನಾನು ಅಗ್ನಿಸಾಕ್ಷಿಯಾಗಿ ಮದುವೆ ಆಗುವಂತ ಆ ಸಂದರ್ಭದಲ್ಲಿ ಹಾ. ಇನ್ನೊಬ್ಬಳು ಸಿಕ್ಕಿದ ಇವಳನ್ನು ಬಿಡ್ತೇನೆ ಅಂತ ಹೇಳಿದ. ಅಲ್ಲ, ಇದನ್ನು ನಾನು ಧರ್ಮೇಚ್ಛ ನಮ್ಮಲ್ಲಿ ನಮ್ಮ ಮಾನವರ ಪಂಗಡದಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾ ಮಕ್ಕಳು. ಹಾ. ಎಲ್ಲರೂ ಒಂದೇ ರೀತಿಯಲ್ಲ, ಬೇರೆಯವರ ಪತ್ನಿಯನ್ನು ವಹಿಸಿದವರು ಇದ್ದಾರೆ, ಅನುಭವಿಸುವವರು ಇದ್ದಾರೆ. ನಿನಗೆ ಇದು ಕುತ್ತಿಗೆ ಬರ್ತದೆ. ಹಾ. ಹೌದು ಇಲ್ಲದ ದಾರಿಯನ್ನು ಬಿಟ್ಟರೆ ನಿನಗೆ ನಾಳೆ ನಿಲ್ಲಿಸಿಕೊಂಡ ತಪ್ಪು ಅಂತ ಆಗುತ್ತದೆ. ಅದು ಅಲ್ಲಿಗೆ ಬರುದಿಲ್ಲ. ಅಲ್ಲ ಅಲ್ಲ ಯೋಚನೆ ಅಲ್ಲಿಗೆ ಬರ್ತದೆ. ಆಗಲಿ. ಹಾ. ಆದ್ದರಿಂದ ಹಾ. ನಾವು ಅಲ್ಲ, ಅವರು ಅದನ್ನೇ ಹೇಳಿದ್ದು. ವಿರೋಧಿಸ್ತಾನೆ ಅಂತ ಹೇಳಿದ್ರೆ ಅಲ್ಲಿ ನಮ್ದು ಮಾಡಬಾರದು. ಅದನ್ನೇ ಹೇಳಿದ ನಾನು ನರೋವ ಅಂತ ಹೇಳುವ ರೀತಿಯಲ್ಲಿ ಸಂಸ್ಕೃತಿಯನ್ನು ಹುಟ್ಟಿಸಬೇಕು ಅಂತ ಹೊರಟಂತಹ ಅಣ್ಣನ ತಮ್ಮನಾಗಿರುವವನು. ಹಾ. ಆದ್ದರಿಂದ ಹಾ. ಧರ್ಮೇಚ ಅರ್ಥೇಚ ಕಾಮೇಚ ನಾ ಅತಿಜರಾಮ ಅಂತ ಅಗ್ನಿಯನ್ನು ಸಾಕ್ಷೀಭೂತವಾಗಿ ನಾನು ಮದುವೆ ಆದ. ಹಾ. ಅದನ್ನು ಇಲ್ಲವಾಗಿಸಿ ಮತ್ತೊಬ್ಬಳನ್ನು ಮದುವೆ ಆಗಲಿಕ್ಕೆ ಅಧಿಕಾರ ನನಗೆ ಉಂಟಾ? ಹಾ. ಅವಳು ಶ್ರೀಮಂತ ಕನ್ಯೆ ಅಂತ ಹೇಳೋದು ಬರ್ತಾಳ. ಹಾ. ಅವಳನ್ನು ಹುಟ್ಟಿದ್ರೆ ಅಲ್ವಾ ಶ್ರೀಮಂತ ಪುತ್ರ ಅಂತ ಅದು. ಮತ್ತೆ ಹುಟ್ಟಿದ್ರೆ ಹುಟ್ಟಿಕೊಂಡಿರ್ತಾರೆ ಅಷ್ಟೇ. ಹಾ. ಹಾಗಾಗಿ ಹಾ. ನನ್ನವಳು ನನಗೆ ಧರ್ಮ ಅಂತ ಹೇಳಿಟ್ಟಿರುವಳು ಅವಳು. ಅದರಿಂದ ಮಾನಿನಿ ಅಂತ ನನ್ನ ಕಳೆದು ಉಳಿದವರೆಲ್ಲರೂ ಮಾನಿನಿ ಅಂತ ಹೇಳೋದಿಲ್ಲ. ಆಗಲಿ. ಹಾ. ಈಗ ಕೊನೆಗೆ ಏನು ನಿನ್ನದೀಗ? ಅವಳು ಬೇಕು. ಅವಳಲ್ಲೇ ಹೇಗೆ? ನಾನು ಕೊಟ್ಟರೆ ಅಲ್ವ? ನಾನು ಕೊಟ್ಟರೆ ನಿನಗೆ ಬೇಕು, ಇಲ್ಲದಿದ್ರೆ ಇಲ್ಲ ಅಲ್ಲ. ಅಂದ್ರೆ ಕೊಡದಿದ್ರೆ ಸಿಗುದಿಲ್ಲ ಅಂದ್ರೆ ಕೊಡದಿದ್ರೆ ನಿನಗೆ ಸಿಗುವುದಿಲ್ಲ. ಯಾವಾಗಿನಾಗಿ ಬಂದವನೇ